ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬೃಂದಾವನ್ ಆರ್ಟ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ರೆಡ್ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸರಿ, ಬನ್ನಿ ಫ್ರೆಂಡ್ಸ್, ಇವಾಗ ಕುಚ್ಚು ಮಟೀರಿಯಲ್ಸ್ ಡೀಟೇಲ್ಸ್ನ ನೋಡೋಣ. ಇದು ಬಿಗಿನರ್ಸ್ಗೋಸ್ಕರ. ಎಲ್ರಿಗೂ ಕುಚ್ಚು ನಾವೇ ಹಾಕ್ಕೊಳ್ಬೇಕು ನಮ್ಮ ಸೀರೆಗಳಿಗೆ ಅಂತ ಇಷ್ಟ ಇರುತ್ತೆ, ಆದರೆ ಮಟೀರಿಯಲ್ಸ್ ಏನೇನು ಬೇಕಾಗುತ್ತೆ ಅಂತ ಗೊತ್ತಿರಲ್ಲ. ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಫಸ್ಟು ಬೇಕಾಗಿರೋದು ನಮಗೆ ಕುಚ್ಚು ಹಾಕೋದಕ್ಕೆ ಸಿಲ್ಕ್ ಥ್ರೆಡ್ಡು. ಸಿಲ್ಕ್ ಥ್ರೆಡ್ಡಲ್ಲಿ ನೀವು ಯಾವಾಗಲೂ ಫಸ್ಟು ಬಿಗಿನರ್ಸ್ ಕಲಿಬೇಕಾದ್ರೆ ಲೈಟ್ ಕಲರ್ನ ತಗೊಳ್ಳಿ, ಓಕೆನಾ. ನೆಕ್ಸ್ಟು ಬೇಕಾಗಿರೋದು ಝರಿ ಥ್ರೆಡ್ ಬೇಕು, ಗೋಲ್ಡ್ ಝರಿ ಥ್ರೆಡ್ಡು, ಮತ್ತು ಇದರಲ್ಲಿ ವೈರ್ ಇರೋದನ್ನು ಕೇಳಿ ತಗೊಳ್ಳಿ. ನೆಕ್ಸ್ಟು ಬೇಕಾಗಿರೋದು ನಮಗೆ ಟೈಲರಿಂಗ್ ದಾರ, ಓಕೆ. ನೆಕ್ಸ್ಟು ಬೇಕಾಗಿರೋದು ನಮಗೆ ನೀಡಲ್ಗಳು ಬೇಕು, ಓಕೆನಾ. ನೀಡಲ್ಗಳು ಈ ಥರ ಬಿಗ್ ಐ ನೀಡಲ್ ಅಂತ ಬರುತ್ತೆ ನೋಡಿ, ಈ ಥರ ಬಿಗ್ ಐ ನೀಡಲು, ಓಕೆನಾ. ಈ ಥರ ಬಿಗ್ ಐ ನೀಡಲು 2 ಬೇಕು ಫ್ರೆಂಡ್ಸ್. ಇದು ಕೂಡ 2 ಬೇಕು. ಈ ಥರ ಈ ಸೈಜ್ನ ತೊಗೊಳ್ಳಿ, ಅಂದರೆ ಕುಚ್ಚು ಹಾಕೋದಕ್ಕೆ ನಮಗೆ ಚೆನ್ನಾಗಿರುತ್ತೆ. ಒಂದು ನಮ್ಮ ಬೆರಳ ಸೈಜ್ ಅಷ್ಟಿರುತ್ತೆ, ಆ ಥರದ್ದು 2 ತೊಗೊಳ್ಳಿ. ನೆಕ್ಸ್ಟು ಬೇಕಾಗಿರೋದು ನಮಗೆ ಎಮ್ಮಿಂಗ್ ಮಾಡ್ತಿರಲ್ವ, ಎಮ್ಮಿಂಗ್ ಮಾಡೋದಕ್ಕೆ ಸೂಜಿ ಇರುತ್ತಲ್ವ, ಅದು 2 ಬೇಕು, ಓಕೆನಾ. ಕಾಣಿಸ್ತಾ ಇದೆಯಾ? ಇದು 2 ಇಟ್ಕೋಬೇಕು. ನೆಕ್ಸ್ಟು ನಮಗೆ ಕ್ರೋಶ ಮಾಡಬೇಕಾದ್ರೆ ಕ್ರೋಶ ನೀಡಲ್ ಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ಇರುತ್ತೆ, ಕ್ರೋಶ ನೀಡಲ್ ಬೇಕು, ಓಕೆನಾ. ಕ್ರೋಶ ನೀಡಲಲ್ಲಿ ಟುಲಿಪ್ ಕಂಪ್ನಿ ತಗೊಳ್ಳಿ, ಚೆನ್ನಾಗಿರುತ್ತೆ. ಟುಲಿಪ್ ಕಂಪ್ನಿ ಮತ್ತು ನಂಬರ್ 10, ಕ್ರೋಶ ನೀಡಲ್ದು ನಂಬರ್ 10, ಓಕೆ. ನೆಕ್ಸ್ಟು ನಮಗೆ ಕಾರ್ಡ್ಬೋರ್ಡ್ ಶೀಟ್ಗಳು ಬೇಕಾಗುತ್ತೆ, ಶೀಟ್ ಬೇಕು. ನೆಕ್ಸ್ಟು ಬೇಕಾಗಿರೋದು ನಮಗೆ ಫ್ಯಾಬ್ರಿಕ್ ಗ್ಲೂ, ಈ ಥರದ್ದು ಫ್ಯಾಬ್ರಿಕ್ ಗ್ಲೂ ಬೇಕು. ನೆಕ್ಸ್ಟು ಟ್ರಿಮ್ಮರ್, ಇಲ್ಲ ಅಂತಂದರೆ ಕತ್ರಿ ಇದ್ದರೆ ಕತ್ರಿ ಆಗುತ್ತೆ, ಟ್ರಿಮ್ಮರ್ ಆದರೂ ಆಗುತ್ತೆ. 2ರಲ್ಲಿ 1 ಬೇಕು. ನೆಕ್ಸ್ಟು ಬೇಕಾಗಿರೋದು ನಮಗೆ ಸೀರೆ ಫಾಲ್ ಬೇಕು, ಕಾಟನ್ ಸೀರೆ ಫಾಲ್ ಬೇಕು. ನೆಕ್ಸ್ಟು ನಮಗೆ ಈ ಥರದ್ದೆಲ್ಲ ಬೀಡ್ಸ್ಗಳು ಬೇಕು ಫ್ರೆಂಡ್ಸ್. ಈ ಥರದ್ದು ರೌಂಡ್ ಬೀಡ್ಸ್ಗಳು ಬೇಕಾಗುತ್ತೆ. ಇದು ಸ್ಮಾಲ್ ಸೈಜ್ ಇದೆ, ಇದರಲ್ಲಿ ಸುಮಾರು ಸೈಜ್ಗಳಿರ್ತವೆ. ಇದು ರಿಂಗ್ ಬೀಡು, ಇದು ಟ್ರಯಾಂಗಲ್ ಶೇಪ್ ಬೀಡು, ಓಕೆನಾ. ಇದರಲ್ಲಿ ಸುಮಾರು ವೆರೈಟೀಸ್ ಆಫ್ ಬೀಡ್ಸ್ ಇದ್ದಾವೆ. ನಾವು ಕುಚ್ಚು ಹಾಕೋದಕ್ಕೆ ಕಲಿತ ಮೇಲೆ ನಮಗೆ ಗೊತ್ತಾಗುತ್ತೆ ಯಾವ್ದು ಬೀಡು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ. ಫಸ್ಟು ನಾವು ಬಿಗಿನರ್ಸ್ ಇರುವಾಗ ಈ ಥರ ಇಷ್ಟನ್ನು ಮಾತ್ರ ನಾವು ರೆಡಿ ಮಾಡಿ ಇಟ್ಕೋಬೇಕು. ಇದೆಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್.